ನಮಸ್ತೆ ಎಲ್ರಿಗೂ. ಇದು ಇವಾಗ ಒನ್ ಟೈಮ್ಗೆ ಏನಾದರೂ ಮಾಡಬೇಕು, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನಾವು ಸ್ವಲ್ಪ ನಾಟಿ ಕೋಳಿ ಸಾಕಿದ್ದೀವಿ. ಅದು ಇವಾಗ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಒಂದು 2 ಕೋಳಿ. ಅದರಲ್ಲಿ ಒಂದು 4 ಮೊಟ್ಟೆ ಸಿಕ್ಕಿದೆ, 2 ದಿನದ್ದು ಎತ್ತಿಟ್ಟಿದ್ದು. ಇವಾಗ ಅದರಲ್ಲಿ ಸಿಂಪಲ್ಲಾಗಿ ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತ ತೆಗೆದಿಟ್ಕೊಂಡಿದ್ದೀನಿ. ಬನ್ನಿ ಯಾವ ಥರ ಬರುತ್ತೆ ನೋಡೋಣ. ತುಂಬ ಸಿಂಪಲ್ಲಾಗಿ ಮಾಡೋಣ, ಜಾಸ್ತಿ ಏನು ಮಸಾಲೆ ಏನು ಆ್ಯಡ್ ಮಾಡೋಲ್ಲ, ಆರಾಮಾಗಿ ಮಾಡ್ಕೊಬೋದು. ಬ್ಯಾಚುಲರ್ಸ್ಗಂತೂ ತುಂಬ ಈಸಿ ರೆಸಿಪಿ ಇದು. ಬನ್ನಿ ಯಾವ ಥರ ಬರುತ್ತೆ ನೋಡೋಣ. ನೋಡಿ, ನಾಟಿ ಕೋಳಿಗೂ ಫಾರಮ್ ಕೋಳಿಗೂ ಎಷ್ಟು ವ್ಯತ್ಯಾಸ ಇದೆ. ಇದು ನಾವು ಸಾಕಿರೋಂಥ ಕೋಳಿ ಮೊಟ್ಟೆ ಇಟ್ಟಿರೋದು. ಇದು 4 ಮೊಟ್ಟೆ ಸಿಕ್ಕಿದೆ. ಇವಾಗ ಸ್ಟಾರ್ಟ್ ಆಗಿದೆ ಅದು ಮೊಟ್ಟೆ ಇಡೋದಕ್ಕೆ. ಒಂದು 7-8 ಕೋಳಿ ಬಿಟ್ಟಿದ್ದೀವಿ ಸ್ಟಾರ್ಟಿಂಗಲ್ಲಿ, ಮತ್ತು ಜಾಸ್ತಿ ತೊಗೊಂಬರ್ತೀವಿ. ಇದು ಫಾರಮ್ ಕೋಳಿ ಮೊಟ್ಟೆ ಅಂಗಡಿಯಿಂದ ತೊಗೊಂಬಂದಿದ್ದು. ನೋಡಿ ಯಾವ ಥರ ಇದೆ ಕಲರು. ನಾವು ಇವಾಗ ತಾನೇ ಚಿಕ್ಕದಾಗಿ ಮಾಡಿದ್ದೀವಿ. ನೋಡೋಣ ಮೊಟ್ಟೆಗಳು ಎಷ್ಟೆಷ್ಟು ಸಿಗುತ್ತೋ. ಇನ್ನೂ ಸ್ವಲ್ಪ ಕೋಳಿಗಳು ತೊಗೊಂಬರ್ಬೇಕು, ನಾಟಿ ಕೋಳಿಗಳು. ನೋಡೋಣ ಬನ್ನಿ ರೆಸಿಪಿ ಯಾವ ಥರ ಬರುತ್ತಾ. ಮತ್ತು ಇದಕ್ಕೆ ಏನೇನು ಬೇಕು ಅಂತ ನೋಡಿದ್ದೀನಿ. ಸಿಂಪಲ್ಲು, ಇದಕ್ಕೆ ಏನು ಬರೀ ಒಗ್ಗರಣೆ ಅಷ್ಟೇ, ಇನ್ನೇನು ಬೇಕಾಗಿಲ್ಲ ಇದಕ್ಕೆ. ಬನ್ನಿ ಯಾವ ಥರ ಆಗುತ್ತೆ ನೋಡೋಣ. ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಮೊಟ್ಟೆ ಎಲ್ಲ ಒಂದೊಂದಾಗಿ ಒಡೆದ್ಬಿಟ್ಟು ಒಂದು ಬಟ್ಲಿಗೆ ಬಿಟ್ಕೊಳ್ಳೋಣ. ನಾನಿಲ್ಲಿ ಒಂದು 4 ನಾಟಿ ಮೊಟ್ಟೆ ಇತ್ತು, ಒಂದು ಅಂಗಡಿಯಿಂದ ತೊಗೊಬಂದಿದ್ದು ಫಾರಮ್ ಕೋಳಿ ಮೊಟ್ಟೆ ಇತ್ತು. 5 ಮೊಟ್ಟೆ ಹಾಕ್ಕೊಂಡಿದ್ದೀನಿ. 3-4 ಜನಕ್ಕೆ ಆಗುತ್ತೆ, ಊಟಕ್ಕೆ ಏನು ತೊಂದರೆ ಇಲ್ಲ. ಎಲ್ಲ ಒಂದು ಬಟ್ಲಿಗೆ ಸುರ್ಕೊಳ್ಳೋಣ. ನಾಟಿ ಮೊಟ್ಟೆ ಕಲರ್ ನೋಡಿ, ಭಂಡಾರಿ ಎಷ್ಟು ಆರೆಂಜ್ ಕಲರ್ ಇದೆ. ಮತ್ತು ಅಂಗಡಿಯಿಂದ ತೊಗೊಂಬಂದಿದ್ದು ಒಂಥರ ವೈಟ್ ಕಲರ್ ಬರುತ್ತೆ, ಸ್ವಲ್ಪ ವೈಟ್ ಕಲರು. ಇದು ಜಾಸ್ತಿ ಆರೆಂಜ್ ಕಲರ್ ಬರುತ್ತೆ. ಇದ್ರದ್ದು ಟೇಸ್ಟು ಸಹ, ಪಲ್ಯ ತುಂಬ ಚೆನ್ನಾಗಾಗುತ್ತೆ, ಮೊಟ್ಟೆ ಪಲ್ಯ ಎಲ್ಲ ನಾಟಿ ಕೋಳಿದು. ಈಗ ಒಂದು ಗ್ಯಾಸ್ ಹಚ್ಕೊತೀನಿ, ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋಣ. ಸ್ವಲ್ಪ ಎಣ್ಣೆ ಒಂಚೂರು ಚೆನ್ನಾಗಿ ಹಾಕೊಳ್ಳಿ, ಸ್ವಲ್ಪ ಅನ್ನನೂ ಉದುದ್ರಾಗುತ್ತೆ. ಮತ್ತು ಸ್ವಲ್ಪ ಎಣ್ಣೆ ಕಮ್ಮಿ ಆದ್ರೂ ಅಷ್ಟು ಚೆನ್ನಾಗಿರಲ್ಲ ತಿನ್ನೋದಕ್ಕೂ. ಇದಕ್ಕೆ ಮಸಾಲೆ ಜಾಸ್ತಿ ಏನು ಆ್ಯಡ್ ಮಾಡೋದೇ ಏನು ಬೇಕಾಗಿಲ್ಲ, ಬರೀ ಒಗ್ಗರಣೆ ಸಾಕು. ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕಿದ್ರೆ ಸಾಕಾಗುತ್ತೆ. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊತೀನಿ. ಸಾಸಿವೆ ಎಲ್ಲ ಚಿಟಪಟ ಅಂತಂದು ರೈಸ್ ಎಲ್ಲ ನಾನು ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟೇ. ಈಗ ದಪ್ಪದ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಸಣ್ಣಗೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಲಿ, ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ, ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ. ರೈಸ್ ಫಸ್ಟೇ ನಾವು ಮಾಡಿ ಇಟ್ಕೊಂಡಿದ್ದೀನಿ, ಬೇಗ ಆಗಿಬಿಡುತ್ತೆ ರೈಸ್. ಒಂದು ಮಾಡ್ಕೊಂಡು ಇಟ್ಕೊಂಬಿಟ್ರೆ ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಳ್ತಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ, ಒಂದು ಸ್ಪೂನಷ್ಟು ಹಾಕೋಣ ಸಾಕು. ನಮ್ಮ ಮನೇಲಿ ಖಾಲಿ ಆಗೈತೆ, ಮಾಡಿ ಇಟ್ಕೊಬೇಕು. ನಾವು ಮಾಡಿ ಇಟ್ಕೊಂಬಿಡ್ತೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಾವು ಅಂಗಡಿದೇನು ಉಪಯೋಗಿಸಲ್ಲ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತಳ ಹಿಡಿದ್ಬಿಡುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ. ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕೋಣ, ಸ್ವಲ್ಪ ಒಂದು 1/4 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಲಿ. ನಾವು ನಮ್ಮ ಮನೆಯಲ್ಲಿ ನೈಟು ಅಡುಗೆ ಏನು ಮಾಡಲ್ಲ, ಏನಾದರೂ ಒಂದು ಟಿಫನ್ ಥರ ಮಾಡ್ಕೊಂಡ್ಬಿಡ್ತೀವಿ. ಅದರಿಂದ ಜಾಸ್ತಿ ಸ್ವಲ್ಪ ಈ ಥರ ಬೇಗ ಆಗೋಂಥದ್ದನ್ನೇ ಮಾಡ್ಕೊತೀವಿ. ಈಗ ಒಡೆದಿಟ್ಕೊಂಡಿರೋಂಥ ಮೊಟ್ಟೆ ಹಾಕೋಣ. ಮೊಟ್ಟೆ ಹಾಕಿದಿಂದಲೂ ಅಷ್ಟೇ ತಳ ಹಿಡಿತಾ ಇರುತ್ತೆ, ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಬೇಗ. ನಮ್ಮ ಮನೇಲಿ ನೈಟು ಎಲ್ಲ ಟಿಫನ್ನೇನೆ, ನಾವೇನು ಅಡುಗೆ ಏನು ಮಾಡೋಕ್ಕೋಗಲ್ಲ. ಇಡ್ಲಿ, ದೋಸೆ, ಈ ಥರ ಒಂದು ರೈಸ್ ಐಟಮ್ ಏನಾದರೂ ಬೇಗ ಸಿಂಪಲ್ ಆಗೋಂಥದ್ದು ಮಾಡ್ಕೊತೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಏನಾದರೂ ಮಸಾಲೆ ಆ್ಯಡ್ ಮಾಡ್ಕೊಬೋದು, ನಾವೇನು ಹಾಕಲ್ಲ. ಇದು ಸ್ವಲ್ಪ ಇಷ್ಟೇ ಒಗ್ಗರಣೆ ಅಷ್ಟೇ. ಇದಕ್ಕೊಂಚೂರು ಧನಿಯಾ ಪುಡಿ ಹಾಕೊಂಡ್ರೆ ಸಾಕಾಗುತ್ತೆ. ಟೇಸ್ಟು ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ. ಬ್ಯಾಚುಲರ್ಸ್ಗಂತೂ ತುಂಬ ಅನುಕೂಲ ಆಗುತ್ತೆ. ನಾವು ಸಾಸ್ಗಳು ಸಹ ಏನು ಬಳಸ್ತಾ ಇಲ್ಲ. ಸ್ವಲ್ಪ ಉದುದ್ರ ಥರ ಆದಮೇಲೆ ಸ್ವಲ್ಪ ಅನ್ನ ಮಿಕ್ಸ್ ಮಾಡ್ಕೊಳ್ಳೋಣ.
ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡು ನೋಡಿ, ತಳ ಹಿಡಿದ್ಬಿಡುತ್ತೆ, ಕೈ ಆಡಿಸ್ತಲೇ ಇರಬೇಕು ಅದನ್ನು. ಒಂದು ಅರ್ಧ ಸ್ಪೂನು ಅಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೈ ಆಡಿಸೋಣ, ಸ್ವಲ್ಪ ಉದ್ದುದ್ರಾಗ ಆಗಲಿ ಅದು ಮೊಟ್ಟೆ ಎಲ್ಲ. ತುಂಬ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ. 10 ನಿಮಿಷಕ್ಕೆ ಆಗ್ಬಿಡುತ್ತೆ. ರೈಸ್ ಒಂದು ಮಾಡಿ ಇಟ್ಕೊಂಬಿಟ್ರೆ. ಒಂದು ಮಾಡ್ಕೊಳ್ಳಿ, ಟೇಸ್ಟ್ ಹೆಂಗೆ ಬರುತ್ತೆ ನೋಡಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಈಸಿಯಾಗಿ ಆಗೋಂಥ ರೆಸಿಪಿಗಳ್ನ ಹಾಕ್ತಾಯಿದ್ದೀನಿ. ಇಷ್ಟ ಆದರೆ ನಮ್ಮದು ಪೇಜ್ ಫಾಲೋ ಮಾಡಿ. ಈಗ ರೈಸ್ ಹಾಕ್ಕೊತೀನಿ. ನಾವು 3 ಜನ ಇರೋದು, ಅದರಿಂದ ಸ್ವಲ್ಪನೇ ಹಾಕ್ಕೊತೀವಿ. ಒಂದು 10 ನಿಮಿಷ, 10ರಿಂದ 12 ನಿಮಿಷಕ್ಕೆ ಎಗ್ ರೈಸ್ ಆಗಿಬಿಡುತ್ತೆ. ರೈಸ್ ರೆಡಿ ಇದ್ದರೆ ಬೇಗ ಆಗೋವಂಥದ್ದು. ನೈಟು ನಾವು ಜಾಸ್ತಿ ಏನು ಮುದ್ದೆ ಅವೇನು ಮಾಡಲ್ಲ, ಸ್ವಲ್ಪ ಟಿಫನ್ ಥರನೇ ಮಾಡ್ಕೊಂಬಿಡ್ತೀವಿ. ಈಗೆಲ್ಲ ಸ್ವಲ್ಪ ಕೈ ಆಡಿಸೋಣ, ಕೈ ಆಡಿಸಿದ್ರೆ ಸ್ವಲ್ಪ ಅನ್ನ ಎಲ್ಲ ಉದುದ್ರಾಗ ಆಗುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಅದೆಷ್ಟು ಕಲರಾಗೂ ಕಾಣಿಸುತ್ತೆ, ಮತ್ತು ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ. ಒಂದು ಸತಿ ಮಾಡ್ಕೊಂಡು ನೋಡಿ, ಟೇಸ್ಟ್ ಹೆಂಗೆ ಬರುತ್ತೆ ಅಂತ ನೋಡಿ ನನಗೊಂದು ಕಮೆಂಟ್ಸ್ ಹಾಕಿ. ಇದಕ್ಕೆ ಒಬ್ಬೊಬ್ಬರು ಸ್ವಲ್ಪ ಇದನ್ನೆಲ್ಲ ಹಾಕ್ತಾರೆ, ಸ್ವಲ್ಪ ಏನೇನೋ ಹಾಕ್ತಾರೆ. ನಮಗೆ ಅವೆಲ್ಲ ಏನು ಇಷ್ಟ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂತು, ಕಲರೂ ತುಂಬ ಚೆನ್ನಾಗಿ ಬಂದಿದೆ. ಇದು ಸಿಂಪಲ್ಲಾಗಿ ಆಗುತ್ತೆ, ಬೇಗನೂ ಆಗುತ್ತೆ. ಮಾಡ್ಕೊಳ್ಳಿ. ಸ್ವಲ್ಪ ನಿಂಬೆಹಣ್ಣು ಹಾಕೋಣ, ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕೊಂಡಿದ್ದೀನಿ. ಸಾಕು. ರುಚಿಗೆ ತಕ್ಕಷ್ಟು ಒಂಚೂರು ನಿಂಬೆಹಣ್ಣು, ಉಪ್ಪು, ಸ್ವಲ್ಪ ಖಾರ. ತುಂಬ ಟೇಸ್ಟಾಗಿರುತ್ತೆ, ಅದ್ಭುತವಾಗಿರುತ್ತೆ ರುಚಿ ಅಂತೂ. ನಾವು ಬೇರೆ ಏನು ಮಸಾಲೆ ಆ್ಯಡ್ ಮಾಡಿಲ್ಲ ಇದಕ್ಕೆ. ನೀವು ನೋಡಿದ್ದೀರಲ್ಲ, ಸ್ವಲ್ಪ ಧನಿಯಾ ಪುಡಿ ಒಂದು ಆ್ಯಡ್ ಮಾಡಿದ್ದೀನಿ ಅಷ್ಟೇನೇನೆ. ನೋಡಿ, ಬೇಗನಾಗುತ್ತೆ, ಮಾಡ್ಕೊಬೋದು, ಆರಾಮಾಗಿ ಮಾಡ್ಕೊಳ್ಳಿ. ನೋಡಿ, ಫೈನಲಿ ಈ ಥರ ಬಂದಿದೆ ಎಗ್ ರೈಸು. ನೋಡಿ, ಅದ್ಭುತವಾಗಿದೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.